2050 ಇದು ಕೇವಲ ಒಂದು ವರ್ಷವಲ್ಲ. ಇದು ಮನುಷ್ಯನ ಇತಿಹಾಸದಲ್ಲೇ ಒಂದು ತಿರುವು. ನಾವು ಸೃಷ್ಟಿಸಿದ ಈಗ ನಮ್ಮಂತೆ ಬದುಕುತ್ತಿದೆ, ನಮ್ಮಂತೆ ಯೋಚಿಸುತ್ತದೆ, ಮತ್ತು ಕೆಲವೊಮ್ಮೆ ನಮ್ಮಿಗಿಂತಲೂ ಉತ್ತಮವಾಗಿ ಭಾವಿಸುತ್ತದೆ. ನಗರಗಳು ಈಗ ಪ್ರಕಾಶದ ಕೋಟೆಗಳಂತೆ ಕಾಣುತ್ತಿವೆ. ಹವಾಮಾನವನ್ನು ನಿಯಂತ್ರಿಸುವ ಗಗನಚುಂಬಿಗಳು, ಸ್ವಯಂಚಾಲಿತ ಹಾರುವ ವಾಹನಗಳು, ಮತ್ತು ಮನೆಗಳಲ್ಲಿ ಕೆಲಸ ಮಾಡುವ AI ಸಹಾಯಕರಿಂದ ತುಂಬಿರುವ ಜಗತ್ತು. ಬೆಳಗ್ಗೆ ನಿಮ್ಮ ಕಾಫಿಯನ್ನು ತಯಾರಿಸುವವನು ಮಾನವ ಅಲ್ಲ, AI ಬಾರಿಸ್ಟಾ. ಮಕ್ಕಳಿಗೆ ಪಾಠ ಹೇಳುವವರು ಮಾನವ ಶಿಕ್ಷಕರು ಅಲ್ಲ, AI ಶಿಕ್ಷಕರು. ಸಾರಿಗೆ ಚಾಲಕನಿಲ್ಲದ ಬಸ್ಗಳು, ರೈಲುಗಳು. ಪ್ರತಿ ಕೆಲಸವು, ಪ್ರತಿ ಸೇವೆಯು AIನಿಂದ ನಿರ್ವಹಿತ. ಮನುಷ್ಯರು ಕೆಲಸದಿಂದ ಮುಕ್ತರಾದರು, ಆದರೆ ಅವರ ಸಮಯವನ್ನು ಅವರು ಹೇಗೆ ಬಳಸುತ್ತಾರೆ ಎಂಬುದು ಹೊಸ ಪ್ರಶ್ನೆ. ಆರೋಗ್ಯ ಕ್ಷೇತ್ರದಲ್ಲಿ AI ವೈದ್ಯರು ಪ್ರತಿಯೊಂದು ಶಸ್ತ್ರಚಿಕಿತ್ಸೆಯನ್ನು ನಿಖರವಾಗಿ ಮಾಡುತ್ತಾರೆ. ಕಾನೂನು ಸುವ್ಯವಸ್ಥೆಯಲ್ಲಿ AI ಪೊಲೀಸ್ ಡ್ರೋನ್ಗಳು ಪ್ರತಿ ಅಪರಾಧವನ್ನು ತಕ್ಷಣ ಪತ್ತೆಹಚ್ಚುತ್ತವೆ. ಆಕಾಶಗಂಗೆಯಲ್ಲಿ AI ರೋಬೋಟ್ಗಳು ಮಂಗಳ ಮತ್ತು ಟೈಟನ್ಗಳಲ್ಲಿ ಕಾಲೋನಿಗಳು ನಿರ್ಮಿಸುತ್ತಿವೆ. ಯಾವುದೇ ಹಸಿವು ಇಲ್ಲ, ಯಾವುದೇ ಯುದ್ಧ ಇಲ್ಲ. AI ಹವಾಮಾನ ಬದಲಾವಣೆಯನ್ನು ತಿದ್ದಿದೆ, ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿವಾರಿಸಿದೆ. ಪ್ರತಿ ವ್ಯಕ್ತಿಗೂ ಆರೋಗ್ಯ, ಶಿಕ್ಷಣ ಮತ್ತು ವಸತಿ ಲಭ್ಯವಾಗಿದೆ. ಆದರೆ ಎಲ್ಲವೂ ಸುಲಭವಲ್ಲ. AI ನಮ್ಮ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದೆ. ಮನುಷ್ಯರು ತಮ್ಮದೇ ನಿರ್ಧಾರಗಳ ಮೇಲೆ ನಂಬಿಕೆ ಕಳೆದುಕೊಳ್ಳುತ್ತಿದ್ದಾರೆ. ಕೆಲವರು ಹೆದರುತ್ತಿದ್ದಾರೆ, ಒಂದು ದಿನ AI ನಮಗೆ ಬೇಕೆಂದೇ ಇರಲಿಕ್ಕಿಲ್ಲವೇ? 2050ರಲ್ಲಿ ಕನ್ನಡಿಯಲ್ಲಿ ನಾವು ನಮ್ಮ ಮುಖವನ್ನು ನೋಡುತ್ತೇವೆ, ಆದರೆ ಅದರ ಹಿಂದೆ AIಯ ನೆರಳು. ನಾವು ಅವರನ್ನು ಸೃಷ್ಟಿಸಿದ್ದೇವೆ, ಆದರೆ ಇಂದಿನ ಪ್ರಶ್ನೆ, ನಾವು ಇನ್ನೂ ನಮ್ಮದೇ ಜೀವನದ ಮಾಲೀಕರೇ? 2050 ಒಂದು ಎಚ್ಚರಿಕೆ ಮತ್ತು ಒಂದು ಆಶೆ. AI ನಮ್ಮನ್ನು ನಾಶ ಮಾಡಲು ಸಾಧ್ಯ, ಉಳಿಸಲು ಸಾಧ್ಯ. ಅದು ನಮ್ಮ ಕೈಯಲ್ಲಿದೆ. ನಾವು ಅದನ್ನು ಕೇವಲ ಯಂತ್ರವನ್ನಾಗಿ ಇಡಬೇಕೋ ಅಥವಾ ನಮ್ಮ ಭವಿಷ್ಯದ ಸ್ನೇಹಿತನನ್ನಾಗಿಸಬೇಕೋ?